ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಿನಗೆ ನಿನ್ನ ಪ್ರೀತಿ ಬೇಕು, ನಿನ್ನ ಪ್ರೀತಿನ ಉಳಿಸ್ಕೊಳ್ಬೇಕು ಅಂದ್ರೆ ನೀನು ಅವನನ್ನ ಬದಲಾಯಿಸ್ಬೇಕು. ಅವ್ರ ಮಾತು ಸತ್ಯ ಸಾವಿತ್ರಿ. ಮದನ್ನ ನೀನೇ ಬದಲಾಯಿಸ್ಬೇಕು. ಆ ಮದನ್ ಇವಳಿಗೆ ಹಿಂಸೆ ಕೊಡೋದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಅವನಿಗೆ ವಾರ್ನ್ ಕೂಡ ಮಾಡಿದ್ದೀನಿ. ಎಲ್ಲ ತಾಯಿ ಬುದ್ಧಿನೇ ಅನ್ಸತ್ತೆ. ಸಾವಿತ್ರಿ, ನೀನು ಈ ರೀತಿ ಹೆದರ್ಕೊಳ್ಳೋದ್ರಿಂದ ನಿನ್ನ ಜೀವನನೇ ಹಾಳಾಗೋದು ಹೊರತು ಬೇರೇನೂ ಇಲ್ಲ. ಹೆದರೋದನ್ನ ಬಿಟ್ಟು ಎದುರಿಸ್ಬೇಕು. ನಾವೇನಾದ್ರೂ ಮದನ್ ಜೊತೆ ಮಾತಾಡ್ಬೇಕಾ? ಸಾವಿತ್ರಿ, ನೀನು ವಿಷಯನ ಮುಚ್ಚಿಡ್ಬೋದು, ಆದ್ರೆ ನಿನಗೆ ಆತ್ಮಸಾಕ್ಷಿ ಅನ್ನೋದೊಂದು ಇರುತ್ತೆ ಅಲ್ವಾ? ನಿನ್ ತಾಯಿ ನಿನ್ನನ್ನ ಹೆತ್ತಿದ್ದು ಇಂಥ ಕ್ರೂರಿಯಿಂದ ಹಿಂಸೆ ಅನುಭವಿಸ್ಲಿ ಅಂತನಾ? ನಿಮ್ ತಾತ ಇಷ್ಟು ವರ್ಷ ನಿನ್ನನ್ನ ಸಾಕಿ ಸಲಹಿದ್ದು ಗಂಡ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಮದನಿಂದ ನಿನ್ ಜೀವನ ಹಾಳಾಗ್ಲಿ ಅಂತನಾ? ನೀನಿಲ್ಲಿ ಇಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇದ್ರೆ ಅವ್ರು ಇಷ್ಟು ವರ್ಷ ಮಾಡಿರೋ ತ್ಯಾಗಕ್ಕೆ ಬೆಲೆ ಇರತ್ತಾ ಹೇಳು? ನೀನಿಲ್ಲಿ ಕಷ್ಟ ಅನುಭವಿಸ್ತಾ ಇದ್ರೆ ಅವ್ರ ಮನಸ್ಸಿನಲ್ಲಿ ಎಷ್ಟು ನೋವಾಗಲ್ಲ ಹೇಳು? ನಾಳೆ ನಿನಗೊಬ್ಳು ಮಗಳಾದ್ರೆ ಅವಳು ಇದೇ ರೀತಿ ಕಷ್ಟ, ನೋವು, ಹಿಂಸೆನ ಅನುಭವಿಸಿದ್ರೆ ಆಗ ನೀನ್ ಏನ್ ಮಾಡ್ತೀಯ? ಸಹಿಸ್ಕೊಂಡಿರು ಅಂತ ಹೇಳ್ತೀಯ ಅಥವಾ ಅವಳಿಗೆ ಬದಲಾಗು ಅಂತ ಹೇಳ್ತೀಯ? ಹೆಣ್ಣಿಗೆ ಹೆಣ್ಣು ಶತ್ರು ಆಗಿರಬಹುದು, ಆದ್ರೆ ಜೀವನದಲ್ಲಿ ಗೆಲ್ಬೇಕಂದ್ರೆ ದುಷ್ಟ ಶಕ್ತಿನ ಮಟ್ಟ ಹಾಕಬೇಕು. ಆ ಧೈರ್ಯ ಮನಸ್ಸಲ್ಲಿರೋ ಪ್ರತಿ ಹೆಣ್ಣು ಕೂಡ ಕಾಳಿ ಆಗ್ತಾಳೆ, ಭದ್ರ ಕಾಳಿ ಆಗ್ತಾಳೆ. ಸಾವಿತ್ರಿ, ನಾನು ನಿನ್ ತಾಯಿ ಸ್ಥಾನದಲ್ಲಿ ನಿಂತು ಹೇಳ್ತಾ ಇದ್ದೀನಿ, ಬದಲಾಗು ಮಗಳೇ. ಅವ್ನು ನಿನಗೆ ಮತ್ತೆ ಹಿಂಸೆ ಕೊಡೋದಕ್ಕೆ ಬಂದಾಗ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ನಿನಗೆ ಹೇಳ್ಕೊಡ್ಬೇಕಾಗಿಲ್ಲ. ನಿನ್ನ ಮನಸ್ಸು, ನಿನ್ನ ಬುದ್ಧಿ, ನಿನ್ನ ಧೈರ್ಯನೇ ಹೇಳುತ್ತೆ ಏನ್ ಮಾಡ್ಬೇಕು ಅಂತ. ಹೆಣ್ಣಿಗೆ ತಾಳ್ಮೆ ಇರಬೇಕು, ಒಪ್ಕೊಳ್ತೀನಿ. ಆದ್ರೆ ಅವಳ ತಾಳ್ಮೆಗೆ ಬೆಲೆ ಇಲ್ಲ ಅಂದಾಗ ಅದೇ ಹೆಣ್ಣು ಕಾಳಿ ಆಗ್ಬೇಕು. ಯೋಚನೆ ಮಾಡು. ಕಾಂತಮ್ಮ ದೇವಸ್ಥಾನಕ್ಕೆ ಹೋಗಿ ಎಷ್ಟೊತ್ತಾಯ್ತು? ಎಷ್ಟು ಹಸ್ಕೊಂಡಿದ್ದಾರೋ ಏನೋ, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಅವ್ರ ಮನ್ಸಲ್ಲಿ ಭಕ್ತಿ ಇದೆಯೋ ಇಲ್ವೋ, ಆದ್ರೆ ಹೊಟ್ಟೆಲ್ ಮಾತ್ರ ಹೆಸರಿರುತ್ತೆ. ಹಸ್ಬನ್ ತಡೆಯಲ್ಲ ಅವರು. ಅದು ನಿಜನೇ. ಏ ಬಾವ, ನಾವು ಹೊಟ್ಟೆ ತುಂಬಾ ತಿನ್ಕೊಂಡ್ ಬಂದಿದೀವಿ ಅಂತ ಮನೆಯವ್ರಿಗೆ ಯಾರಿಗೂ ಗೊತ್ತಾಗ್ಬಾರ್ದು ಹೇಳಿರ್ತೇನೆ. ಸುಮ್ಮನೆ ಇರ್ತೀನಿ. ಮನಸ್ಸೊಳಗೆ ಏನಿದೆ, ಹೊಟ್ಟೆ ಒಳಗೆ ಏನಿದೆ ಯಾರಿಗೆ ತಾನೇ ಗೊತ್ತಾಗತ್ತೆ?